ನಮಸ್ಕಾರ, ನಾನು ಡಾಕ್ಟರ್ ಮಹಾಂತೇಶ್ ಜೋಗಿ, ತೋಟಗಾರಿಕೆ ಪ್ರಾಧ್ಯಾಪಕ. ಸೊ ಇವತ್ತು ನಾನು ನುಗ್ಗೆಯಲ್ಲಿ ಪ್ರೂನಿಂಗ್ ಮಾಡಿದ ಮೇಲೆ ಯಾವ ಥರ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಒಂದು ನಿಮಗೆ ನುಗ್ಗೆ ಪ್ಲ್ಯಾಂಟ್ನಲ್ಲಿ ಸೊ ಪ್ರೂನಿಂಗ್ ಮಾಡಿದಾಗ ಯಾವ ಟೈಮಲ್ಲಿ ಪ್ರೂನಿಂಗ್ ಮಾಡಬೇಕಂತೇಳಿ ನಾನು ಸ್ಪೆಸಿಫಿಕ್ ಒಂದು ಮಂತ್ ಹೇಳಿದ್ದೆ ನಿಮಗೆ. ಸೊ ಇದನ್ನು ನಾವು ಇಲ್ಲಿ ನೋಡ್ಬೋದು, ನೀವು ಇಲ್ಲೆಲ್ಲ ನಾವು ಪ್ರೂನಿಂಗ್ ಮಾಡಿದ್ದೆವು ನಾವು. ಸೊ ಇಲ್ಲಿ ಸ್ಟಂಪ್ ಇದೆ. ಸೊ ಇದು ನಾವು May 28ಗೆ ಮಾಡಿದ್ವಿ ನಾವು. May 28 ವಿ ಹ್ಯಾವ್ ಡಿಡ್ ದಿಸ್ ಟಾಪ್ ವರ್ಕಿಂಗ್ ಅಂತ ಹೇಳ್ತೀವಿ ನಾವು, ಅಥವಾ ಪ್ರೂನಿಂಗ್ ಅಂತ ಹೇಳ್ತೀವಿ ನಾವು. ಸೊ ಫ್ರಮ್ ಗ್ರೌಂಡ್ ಲೆವೆಲಿಂದ, ಭೂಮಿಯಿಂದ 3 ಫೀಟ್ ಹೈಟ್ ನಾವು ಇಲ್ಲಿ ಕಟ್ ಮಾಡಿದೆವು. ಸೊ ನಾವು ಈ ಒಂದು ವೆಜಿಟೇಟಿವ್ ಗ್ರೋತನ್ನು ಸ್ಟಾಪ್ ಮಾಡಿದಾಗ ಆಟೋಮೆಟಿಕ್ಲಿ ನಾವು ನೋಡ್ಬೋದು, ನೀವು ಸೈಡ್ಗಳ ಈಗ ನಾವು ಪುಡಿ ಚೂಟೋದು ಅಂತ ಹೇಳ್ತೀವಿ, ತೊಗರಿಯಲ್ಲೂ ಹೇಳ್ತೀವಿ, ಪಿಂಚಿಂಗ್ ಅಂತ ಹೇಳ್ತೀವಿ ಅಥವಾ ನಿಪ್ಪಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ ನಾವು ಈ ಸ್ಟಂಪನ್ನು ಕಟ್ ಮಾಡಿದ್ರೆ ಬಡ್ಡಿ ಅಂತ ಹೇಳ್ತೇವೆ ನಾವು, ಅಥವಾ ಏನಪ್ಪ ಅಂದರೆ ಇದನ್ನು ಟಾಪ್ ವರ್ಕಿಂಗ್ ಅಂತ ಹೇಳ್ತೇವೆ ನಾವು. ಕ್ಯಾಶೋದಲ್ಲೂ ಬರುತ್ತೆ, ಮ್ಯಾಂಗೋದಲ್ಲೂ ಕೂಡ ಬರುತ್ತೆ. ಸೊ ಇಲ್ಲಿ ನಾವು ಕಟ್ ಮಾಡಿದಾಗ ನಾವು ಇದನ್ನು ಕರ್ಗಸ್ ತೊಗೊಂಡು ಕಟ್ ಮಾಡಬೇಕು. ಸ್ಪೆಸಿಫಿಕ್ ಟೈಮ್ ಫಾರ್ ದಿಸ್ ಒಂದು ನುಗ್ಗೆದಲ್ಲಿ ಸೊ ಮೇಲಿ ಮಾಡಬೇಕು ನಾವು. ಮೇ ಎಂಡಲ್ಲಿ ನಾವು ಈ ಥರ ಕಟ್ ಮಾಡಿ ಆಮೇಲೆ ನೋಡ್ಬೋದು ನಾವು ಬರ್ಡ್ ಬಸ್ಟಿಂಗ್ ಹೆಂಗಾಗಿದೆ ನೋಡ್ಬೋದು ನೀವು ಇಲ್ಲಿ. ಸೊ ಎವ್ರಿ ಬರ್ಡ್ ಈಸ್ ಅಗೇನ್ ಇಟ್ ಈಸ್ ಫಾರ್ಮೇಷನ್ ಆಫ್ ದಿ ನೋಡ್ಸ್. ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಡೆ ಬಡ್ ಬರ್ತಾ ಇದ್ದಾವೆ. ಸೊ ಒಂದು ಇದು ಮೇನ್ ಸ್ಟೆಮ್ ಆದಾಗ ಪ್ರೈಮರಿ ಬರುತ್ತೆ, ಪ್ರೈಮರಿ ಆದಮೇಲೆ ಸೆಕೆಂಡರಿ ಶೂಟ್ಸ್ ಬರುತ್ತೆ, ಸೆಕೆಂಡರಿ ಆದಮೇಲೆ ಟರ್ಷರಿ ಬರುತ್ತೆ. ಸೊ ನಾವು ಅರ್ಲಿಯರ್ ಡೇಸ್ ಸೊ ನಾವು ಒಂದು ಬೀಜಕ್ಕೆ ಒಂದೇ ಸ್ಟೆಮ್ ಅಥವಾ 3 ಬ್ರಾಂಚಸ್ ಬಂದಿದ್ದು. ಸೊ ನಾವು ಪ್ರೂನಿಂಗ್ ಮಾಡುವ ಒಂದು ಉದ್ದೇಶದಿಂದ ಏನಾಗಿದೆಪ್ಪ ಅಂದರೆ, ಸೊ ಒಂದು ನೋಡ್ಬೋದು, 2, 3, 4, 5, 6, 7, 8. ಸೊ ಅರೌಂಡ್ 8 ಪಂಟೆಗಳು ಉತ್ಪನ್ನ ಆಗಿದೆ, 8 ಪಂಟೆಗಳು. ಸೊ 8 ಪಂಟೆಗೆ ಇವು ಪ್ರೈಮರಿ ಬ್ರಾಂಚಸ್ ಅಂತ ಹೇಳ್ತೀವಿ ನಾವು. ಪ್ರೈಮರಿ ಆದಮೇಲೆ ಮತ್ತೆ ಸೆಕೆಂಡರಿ, 8 16 ಆದಮೇಲೆ ಮತ್ತೆ ಟರ್ಷರಿ ಬಂದಿದೆ 3. ಈ ಥರ ಮಲ್ಟಿಪ್ಲಿಕೇಶನ್ ಎಷ್ಟು ಬ್ರಾಂಚ್ ಅದು ನೋಡಿ ಟೋಟಲಿ. ಸೊ ಅರೌಂಡ್ ಒಂದು ಬಡ್ಡಿಗೆ ನಾವು ಸೊ ಅರೌಂಡ್ 50 ಶೂಟ್ಸನ್ನು ನಾವು ಪಡೆದುಕೊಂಡಿದ್ದೇವೆ ಇಲ್ಲಿ. ಸೊ ಲೈವ್ ಎಕ್ಸಾಂಪಲ್ ನೋಡಿದ್ದೀವಿ. ಸೊ 50 ಶೂಟಿಂದ ನಮಗೆ ಸೊ ಎಷ್ಟು ಶೂಟ್ಸ್ ಜಾಸ್ತಿ ಆಗುತ್ತೆ ಅಷ್ಟು ಹೂ ಜಾಸ್ತಿ ಬರುತ್ತೆ, ಎಷ್ಟು ಹೂ ಜಾಸ್ತಿ ಆಗುತ್ತೆ ಅಷ್ಟು ಕಾಯಿ ಜಾಸ್ತಿ ಆಗುತ್ತೆ. ಸೊ ಇದು ನುಗ್ಗೆಯಲ್ಲಿ ಒಂದು ಪ್ರೂನಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಸೊ ವಿತೌಟ್ ಪ್ರೂನಿಂಗ್, ಸೊ ನಮ್ಮ ಪ್ರೂನಿಂಗ್ ಮಾಡದೇ ಇರೋ ಗಿಡಗಳನ್ನ ನಾನು ಕೂಡ ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಬೋದು ಬನ್ನಿ. ಇದು ವಿತೌಟ್ ಪ್ರೂನಿಂಗ್ ಇದು ನೋಡ್ಬೋದು. ಸೊ ವಿತ್ ಪ್ರೂನಿಂಗ್ ಇದನ್ನು ನೋಡ್ಬೋದು, ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಬಂದಿದೆ ನೋಡ್ಬೋದು. ಸೊ ಪ್ರೂನಿಂಗ್ ಇಂಪಾರ್ಟೆನ್ಸ್ ಇದೆ. ಹಾರ್ಟಿಕಲ್ಚರಲ್ಲಿ ಟ್ರೈನಿಂಗು ಪ್ರೂನಿಂಗ್, ಸವರುವಿಕೆ ಅಂತ ಹೇಳ್ತೇವೆ, ಅಥವಾ ಗಿಡಗಳನ್ನು ಸವರುವಿಕೆ ಮತ್ತು ಅದಕ್ಕೆ ಸೇಫ್ ಕೊಡೋದು ಭಾಳಷ್ಟು ಒಂದು ಸ್ಪೆಸಿಫಿಕ್ ನಾವು ಹಾರ್ಟಿಕಲ್ಚರ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅದನ್ನು ಭಾಳಷ್ಟು ಟೈಮ್ ಟು ಟೈಮ್ ಮಾಡಬೇಕಾಗುತ್ತೆ. ಕ್ರಾಪ್ ಟು ಕ್ರಾಪ್ ಸ್ಪೆಸಿಫಿಕ್ ಇರ್ತವೆ. ಸೊ ನುಗ್ಗೆಯಲ್ಲಿ ನೀವು ಆಲ್ಮೋಸ್ಟ್ ಯು ಹ್ಯಾವ್ ಟು ಗೋ ಇಟ್ ಇನ್ May end. ಸೊ ವೆನ್ ದ ಆನ್ಸೆಟ್ ಆಫ್ ಮಾನ್ಸೂನ್ಸ್ ಆರ್ ಅರೈವಿಂಗ್, ದಟ್ ಟೈಮ್ ಯು ಹ್ಯಾವ್ ಟು ಗೋ ಇಟ್ ಪ್ರೂನಿಂಗ್. ಸೊ ಆ ಟೈಮಲ್ಲಿ ಪ್ರೂನಿಂಗ್ ಮಾಡಿದಾಗ ಸೊ ಗಿಡಗಳಿಗೂ ಕೂಡ ನಾವು ಶಾಕ್ ಆಗೋಲ್ಲ, ಯಾಕಂದರೆ June 7ಕ್ಕೆ ಮಳೆ ಬರುತ್ತೆ. ಸೊ ವೆನ್ ಯು ಟೇಕನ್ ದ ಪ್ರೂನಿಂಗ್, ಸೊ ಅಗೇನ್ ದ ಮಾನ್ಸೂನ್ಸ್ ಆರ್ ಎಂಟರಿಂಗ್ ಆದಮೇಲೆ ಸೊ ನೀರು ಬರುತ್ತೆ, ಆರಾಮ್ಸೆ ಬಡ್ ಬಸ್ಟಿಂಗ್ ಆಗುತ್ತೆ. ಬಡ್ ಬಸ್ಟಿಂಗ್ ಆದಮೇಲೆ ನೀವು ನೋಡ್ಬೋದು, ದಿಸ್ ವಾಸ್ ಡನ್ ಇನ್ May 28. ಸೊ ಟುಡೇ ಇಸ್ July 24. ಸೊ ಆಲ್ಮೋಸ್ಟ್ 2 months ಗ್ರೋತ್ ಇದೆ, 2 months ಗ್ರೋತ್ ಇದೆ. ಸೊ ಅಗೇನ್ ನಾವು ಯು ಆರ್ ಅಬ್ಸರ್ವಿಂಗ್ ದಿ ಫ್ಲವರಿಂಗ್, ನೋಡ್ಬೋದು ನೀವು ಈ ಫ್ಲವರಿಂಗ್ ಇದೆ ನೋಡಿ, ಕರೆಕ್ಟಾ? ಸೊ ನಾವು ಮೇದಲ್ಲಿ ಮಾಡಿದಾಗ, May ಎಂಡಲ್ಲಿ ಮಾಡಿದಾಗ June, July 2 months ಇಟ್ ಟೇಕನ್ ದಿ ವೆಜಿಟೇಟಿವ್ ಫೇಸ್. ಸೊ ಈಗ ರಿಪ್ರೊಡಕ್ಟಿವ್ ಫೇಸ್ ಸ್ಟಾರ್ಟ್ ಆಯಿತು. ಈ ಫ್ಲವರಿಂಗ್ ಟು ಫ್ರೂಟಿಂಗ್ ಫೇಸ್ ಬರೋಕಂದ್ರೆ ಇದು ನಮಗೆ July ಎಂಡ್ ಬಂತಿದ್ದು. ಸೊ August, September ವಿಲ್ ರೀಚ್ ಮಾರ್ಕೆಟ್ ಅಟ್ October ಒಳಗೆ. ಸೊ ಇದನ್ನು ಇಷ್ಟು ಇಂಪಾರ್ಟೆನ್ಸ್ ನಾವು ಪ್ರೂನಿಂಗನ್ನು ರೈತರಿಗೆ ನಾನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಸೊ ಇದನ್ನು ನಿಮ್ಮ ಫೀಲ್ಡಲ್ಲಿ ನೀವು ಅಪ್ಲಿಕೇಶನ್ ಇದು ಮಾಡಿಕೊಳ್ರಿ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫಾಲೋಡ್ ಬೈ ಇದನ್ನು ನಾವು ಪ್ರೂನಿಂಗ್ ಟೆಕ್ನಿಕ್ ನಾವು ಇಲ್ಲೇ ನಾವು ನಮ್ಮದು ಹಾರ್ಟಿಕಲ್ಚರ್ ಪ್ರೊಸೆಸಿಂಗ್ ಲ್ಯಾಬ್ ಇದೆ. ಸೊ ಅಪೋಸಿಟ್ ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಮತ್ತು JDRS ಕೃಷಿ ಮಹಾವಿದ್ಯಾಲಯ ಕಲಬುರಗಿ. ಸೊ ಈ ಒಂದು ಕ್ಯಾಂಪಸ್ನಲ್ಲಿದೆ, ನಿಯರೆಸ್ಟ್ ಟು ದಿ ಆಳಂದ್ ಚೆಕ್ ಪೋಸ್ಟ್. ನೀವು ಬಂದು ಇದರದೊಂದು ಟೆಕ್ನಿಕಲ್ ಗೈಡ್ಲೈನ್ಸನ್ನು ನೀವು ಮಾಡ್ಬೋದು. ಸೊ ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಆದಾಯ ಬರುತ್ತೆ. ನಿಮ್ಮದು ಒಂದು ಏನಪ್ಪ ಅಂದರೆ ಆದಾಯ ದ್ವಿಗುಣ ಆಗುತ್ತಂತೆ. ನಾನು ರೈತರಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ನಮಸ್ಕಾರ.